ಸತ್ತವರ ಹೆಸರಲ್ಲಿ ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿ ಅವರ ಆಸ್ತಿಯನ್ನ ಗುಳುಂ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇವಲ ಪ್ರಭಾವಿಗಳ ಕೈವಾಡ ಮಾತ್ರ ಅಲ್ಲ, ಅಧಿಕಾರಿಗಳು ಕೂಡ ಇವರಿಗೆ ಸವಲತ್ತನ್ನು ಒದಗಿಸಿಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಸತ್ತವರ ಹೆಸರಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಮಹಾವಂಚನೆ, ಮೃತ ವ್ಯಕ್ತಿ ಹೆಸರಲ್ಲಿದ್ದ ಜಮೀನು ಕಬಳಿಸಿ ಲೇಔಟ್ ನಿರ್ಮಾಣ. ಹಾಸನ ತಾಲೂಕಿನ ಕೊಂತಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2ರಲ್ಲಿದ್ದ 4 ಎಕರೆ 31 ಗುಂಟೆ ಜಮೀನನ್ನ 1970-71ರಲ್ಲಿ ಗ್ರಾಮಸ್ಥರು ಕುಡುವಾಡಿಕೆಗೆ ಅಂತ ಮೂಡ್ಲಯ್ಯ ಎಂಬುವರ ಮಗ ಸಿದ್ದಯ್ಯ ಎಂಬುವರಿಗೆ ಬಿಟ್ಕೊಟ್ಟಿದ್ರು. ಇವರ ಹೆಸರಲ್ಲಿ 1995ರವರೆಗೂ ಕೈಬರಹದ ಪಹಣಿ ಬರ್ತಾ ಇತ್ತು. ಈ ನಡುವೆ ಬೇರೊಬ್ಬರಿಗೆ ಕ್ರಯ ಆಗಿದ್ದನ್ನು ರದ್ದುಗೊಳಿಸಿ ಮತ್ತೆ ಸಿದ್ದಯ್ಯ ಮತ್ತು ಆತನ ಸಹೋದರ ತಿಮ್ಮಯ್ಯ ಎಂಬುವರಿಗೆ ಮರು ಹಂಚಿಕೆ ಮಾಡಲಾಗಿತ್ತು. ಆದರೆ 1995ರಿಂದ 2000ನೇ ಇಸ್ವಿಯಲ್ಲಿ ಕೈಬರಹದ ಪಹಣಿಯಲ್ಲಿ ಸಿದ್ದಯ್ಯ ತಿಮ್ಮಯ್ಯ ಅಂತ ದಾಖಲಿಸುವ ಬದಲು ತಪ್ಪಾಗಿ ದಾಖಲಾಗಿದೆ. ನಂತರದಲ್ಲಿ ಕೈಬರಹದ ಗಣಕೀಕರಣ ವೇಳೆ ಸಿದ್ದಯ್ಯ ಬಿನ್ ತಿಮ್ಮಯ್ಯ ಅಂತ ತಪ್ಪಾಗಿ ದಾಖಲಾಗಿದೆ. ಈ ಸಮಯಕ್ಕಾಗಲೇ ಸಿದ್ದಯ್ಯ ಆತನ ಸಹೋದರ ಸಿದ್ದಯ್ಯ ಕೂಡ ಮೃತರಾಗಿದ್ರು. ನಿಜವಾದ ಜಮೀನು ಮಾಲೀಕರಿಗೆ ವಾರಸುದಾರರು ಇರಲಿಲ್ಲ. ಈ ನಡುವೆ ಬನವಾಸಿ ಗ್ರಾಮದ ಇದೇ ಹೆಸರಿನ ಸಿದ್ದಯ್ಯ ಎಂಬುವರಿಗೆ 2015-16ರಲ್ಲಿ ಅಕ್ರಮವಾಗಿ ಖಾತೆ ಮಾಡಲಾಗಿದೆ. ಇದು ಮಹಜರ್ ಹಾಗೂ ತನಿಖೆ ವೇಳೆ ಬಯಲಾಗಿದೆ. ಪೌತಿ ಖಾತೆ ಮಾಡಿಸುವಾಗ ತಪ್ಪಾಗಿ ನಮೂದಾಗಿರುವ ಪಹಣಿ ಹಾಗೂ ಲಗತ್ತಿರುವ ವಂಶವೃಕ್ಷಕ್ಕೂ ತಾಳೆ ಇರುವುದಿಲ್ಲ, ಹೀಗಂತ ತನಿಖಾಧಿಕಾರಿಗಳು ಹೇಳಿದ್ದಾರೆ. ಅಲ್ಲಿಗೆ ಮೃತ ವ್ಯಕ್ತಿಯ ಹೆಸರಿನ ಬೇರೊಬ್ಬ ವ್ಯಕ್ತಿಗೆ ಮರು ಖಾತೆ ಮಾಡಿಕೊಡುವ ಮೂಲಕ ಭಾರಿ ವಂಚನೆ ನಡೆದಿದೆ ಅಂತ ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಈ ಮೊದಲೇ ಗೋಲ್ಮಾಲ್ ಆಗಿರುವ ಜಮೀನು ಖರೀದಿ ಮಾಡಿದ ಲಕ್ಷ್ಮೀಕಾಂತ್ ನಂತರ ಸದರಿ ಜಮೀನನ್ನ ಭೂ ಪರಿವರ್ತನೆ ಮಾಡಿ ಲೇಔಟ್ ನಿರ್ಮಾಣ ಮಾಡಿ ಅಷ್ಟೇ ಅಲ್ಲ ನಿವೇಶನಗಳನ್ನು ಕೂಡ ಮಾರಾಟ ಮಾಡಿದ್ದಾರೆ. ಈ ಬಗ್ಗೆ ಸಂಸದ ಪ್ರಜ್ವಲ್ ರೇವಣ್ಣ ದಿಶಾ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅಕ್ರಮ ಎಸಗಿರೋರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಕೊಂತಗೋಡನಹಳ್ಳಿ ಗ್ರಾಮ ಅಂತ, ಅದರಲ್ಲಿ ಒಂದು ಪ್ರಕರಣ ಏನು ಅಂದ್ರೆ ಒಬ್ಬ SC ಜನಾಂಗದ ಸಿದ್ದಯ್ಯ ಅಂತ, ಅವ್ರಿಗೆ ಮದುವೆ ಆಗಿರ್ಲಿಲ್ಲ, ಏನೂ ಇರಲಿಲ್ಲ. ಅವರು ತೀರ್ಕೊಂಡ ನಂತರ ಅವರ ತಮ್ಮಂಗೆ ಹೋಗ್ಬೇಕಾಗಿತ್ತು ಆಸ್ತಿನ, ಆದರೆ ಅವ್ರ ತಮ್ಮಂಗೆ ಹೋಗಲ್ಲ. ಅದು ಡೂಪ್ಲಿಕೇಟ್ ಫ್ಯಾಮಿಲಿ ಟ್ರೀನ ಸೃಷ್ಟಿ ಮಾಡಿ ಇವರೆಲ್ಲ ಸೇರ್ಕೊಂಡು ಅದನ್ನೇನು ಮಾಡ್ತಾರೆ, ಒಬ್ರಿಗೆ ಯಾರಿಗೋ ಒಬ್ರಿಗೆ ಮಾರಾಟ ಮಾಡ್ದಂಗೆ ಮಾಡಿ ಅದನ್ನ ಲೇಔಟ್ ಮಾಡಿ ಈ ಥರ ಮಾಡ್ಕೊಂಡು ಒಳಗಡೆನೆ ಡೀಲ್ ಮಾಡಿಕೊಂಡು ಆ ವ್ಯಕ್ತಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯನ ಸರಿಪಡಿಸೋ ಅಂತ ಕೆಲಸ ಮಾಡಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ದಾರೆ ಅವ್ರಿಗೆ ನೇರವಾಗಿ ಶಿಕ್ಷೆ ಆಗಬೇಕು. ಮದುವೆಯೇ ಆಗದ ವ್ಯಕ್ತಿಗೆ ಮಕ್ಕಳಿರೋದಾಗಿ ನಕಲಿ ದಾಖಲೆ ಸೃಷ್ಟಿಸಿ ವಂಚಿಸಿರುವುದು ಬೆಳಕಿಗೆ ಬಂದಿದೆ. ಇದರ ಹಿಂದೆ ಯಾರಿದ್ದಾರೆ ಎಂಬುದು ಬಯಲಾಗಬೇಕಾಗಿದೆ. ಶಶಿಧರ್ BC ಪಬ್ಲಿಕ್ ಟಿವಿ ಹಾಸನ.